Hello dear students, this is Sindu ma'am. In this video, I will explain vector algebra, that is chapter 10 of class 12. So here is the introduction. In our day-to-day life, we use vectors concept unconsciously. So ಪ್ರತಿನಿತ್ಯ ಯೂಸ್ ಮಾಡ್ತಾ ಇರ್ತೀವಿ vectors concept ನ ನಮಗೆ ಗೊತ್ತಿಲ್ಲದಲೇನೆ. For example, if we have somebody a question like below, what is your height? What is the area of a triangle? So previous ನೆನ್ನೆ ಕ್ಲಾಸಲ್ಲಿ ಹೇಳಿದೆ ಏರಿಯಾ ಆಫ್ ಎ ಟ್ರಯಾಂಗಲ್ ಏನಾಗಿರಬಹುದು ಚೆಕ್ ಮಾಡಿ ಅಂತ. ಸೊ ಅಲ್ಲಿ ಏರಿಯಾ ಅನ್ನೋ ಕ್ವಾಂಟಿಟಿ. ನೆಕ್ಸ್ಟ್ ವಾಟ್ ಈಸ್ ದ ರೂಮ್ ಟೆಂಪರೇಚರ್ ಇನ್ ಸೆಲ್ಸಿಯಸ್? ಸೊ ಅಲ್ಲಿ ಟೆಂಪರೇಚರ್ ಅನ್ನೋ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಕ್ವೆಶನ್, ಹೌ ಶುಡ್ ಎ ಫುಟ್ಬಾಲ್ ಪ್ಲೇಯರ್ ಇಟ್ ದ ಬಾಲ್ ಟು ಗಿವ್ ಎ ಪಾಸ್ ಟು ಅನದರ್ ಪ್ಲೇಯರ್ ಆಫ್ ಹಿಸ್ ಟೀಮ್? ಸೊ ಇಲ್ಲಿ 4 ಕ್ವೆಶನ್ಸ್ ನೋಡಿದ್ರೆ ಸೊ ಅದಕ್ಕೆ ಆನ್ಸರ್ಸ್ ಮೇ ಬಿ ಆನ್ಸರ್ಸ್ ಇದಾಗಿರಬಹುದು. ಮೊದಲನೇದು ವಾಟ್ ಈಸ್ ಯುವರ್ ಹೈಟ್ ಅಂತ ಕೇಳಿದ್ರೆ ಸೊ ಆನ್ಸರ್ ಮೇ ಬಿ 1.5 ಮೀಟರ್. ಸೊ ನೆಕ್ಸ್ಟ್ ವಾಟ್ ಈಸ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ಕೇಳಿದಾಗ ಸೊ 15/2 ಸ್ಕ್ವೇರ್ ಯೂನಿಟ್ಸ್ ಆದ್ರೂ ಬಂದಿರಬಹುದು, 5 ಸ್ಕ್ವೇರ್ ಯೂನಿಟ್ಸ್ ಆದ್ರೂ ಬಂದಿರಬಹುದು. ಸೊ ನೆಕ್ಸ್ಟ್ ವಾಟ್ ಈಸ್ ದ ರೂಮ್ ಟೆಂಪರೇಚರ್ ಇನ್ ಸೆಲ್ಸಿಯಸ್ ಅಂದಾಗ ಸೇ 21 ಡಿಗ್ರಿ ಸೆಲ್ಸಿಯಸ್. 21 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅಂತೇನಿಲ್ಲ. ಸೊ ಜಸ್ಟ್ ಅದು ಕ್ವೆಶನ್ಗೆ ಆನ್ಸರ್ 21 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಸೊ ಲಾಸ್ಟ್ ಒನ್, ಹೌ ಶುಡ್ ಎ ಫುಟ್ಬಾಲ್ ಪ್ಲೇಯರ್ ಇಟ್ ದ ಬಾಲ್ ಟು ಗಿವ್ ಎ ಪಾಸ್ ಟು ಅನದರ್ ಪ್ಲೇಯರ್ ಆಫ್ ಹಿಸ್ ಟೀಮ್ ಅಂತ ತಗೊಂಡ್ರೆ ಸೊ ಅಲ್ಲಿ ನಿಮ್ಗೆ ಆನ್ಸರ್ ಏನಾಗಿರುತ್ತೆ, ವಿಚ್ ಇನ್ವಾಲ್ವ್ಸ್ ಮಸ್ಕ್ಯುಲರ್ ಸ್ಟ್ರೆಂತ್, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಇಲ್ಲಿ ಇಟ್ ಮಾಡ್ತಿದ್ದಾನೆ ಅಂತಂದ್ರೆ ಅಲ್ಲಿ ಮಸ್ಕ್ಯುಲರ್ ಸ್ಟ್ರೆಂತ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಅಂತ ಅಂದ್ರೆ ಇನ್ನೊಬ್ಬ ಪ್ಲೇಯರ್ಗೆ ಆಗಿ ಬಾಲ್ನ ಪಾಸ್ ಮಾಡಬೇಕು ಅಂದಮೇಲೆ ಅಲ್ಲಿ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೈರೆಕ್ಷನ್ ಇನ್ ವಿಚ್ ಅನದರ್ ಪ್ಲೇಯರ್ ಈಸ್ ಪೊಸಿಷನ್ಡ್. ಸೊ ಸ್ಟಾರ್ಟಿಂಗ್ 3 ಕ್ವೆಶನ್ಗೆ ಆನ್ಸರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಓನ್ಲಿ 1 ವ್ಯಾಲ್ಯೂ ಇದೆ. ಇಲ್ಲಿ 1.5 ಇದೆ, ಇಲ್ಲಿ 15/2 ಇದೆ, ಇಲ್ಲಿ 21 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಫಾರ್ ಅಬೋವ್ 3 ಆನ್ಸರ್ಸ್ ಇನ್ವಾಲ್ವ್ ಓನ್ಲಿ 1 ವ್ಯಾಲ್ಯೂ. ಸಚ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಸ್ಕೇಲಾರ್ಸ್. ಸೊ ಸಿಂಗಲ್ ವ್ಯಾಲ್ಯೂ ಇರುತ್ತೆ, ಸೊ ಅದನ್ನ ಸ್ಕೇಲಾರ್ಸ್ ಅಂತ ಕಾಲ್ ಮಾಡ್ತೀವಿ. ಬಟ್ ಇನ್ ದ 4th ಆನ್ಸರ್ ವಿಚ್ ಇನ್ವಾಲ್ವ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಸೊ ಇಲ್ಲೇನಾಗುತ್ತೆ ಅಂತ ಅಂದ್ರೆ ಮ್ಯಾಗ್ನಿಟ್ಯೂಡು ಕೂಡ ಇರುತ್ತೆ, ಸೊ ಇಲ್ಲಿ ಡೈರೆಕ್ಷನ್ ಕೂಡ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಓನ್ಲಿ 1 ವ್ಯಾಲ್ಯೂ ಅಂದ್ರೆ ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಇರುವಂತ ಕ್ವಾಂಟಿಟಿನ ಸ್ಕೇಲರ್ ಅಂತ ಕಾಲ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಇರುವಂತದ್ನ ನಾವು ವೆಕ್ಟರ್ಸ್ ಅಂತ ಕಾಲ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ನೀವು ಗೇಮ್ ಆಡ್ತಾ ಇರ್ತೀರಾ, ಸೇ ಆಂಗ್ರಿ ಬರ್ಡ್ಸ್. ಆಂಗ್ರಿ ಬರ್ಡ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಫಸ್ಟ್ ಬರ್ಡ್ ಬಂದು ನೀವೇನ್ ಮಾಡ್ತೀರಾ, ಫೋರ್ಸ್ ಕೊಡ್ತೀರಾ ಇಲ್ಲಿಂದ ಅಲ್ಲಿ ಇರೋಂತಹ ಬಿಲ್ಡಿಂಗ್ಸ್ ನ ಸ್ಮ್ಯಾಶ್ ಮಾಡೋದಕ್ಕೆ. ಸೊ ಅವಾಗ ಏನಾಗುತ್ತೆ, ಸೊ ಇಲ್ಲಿ ನೀವು ಕೊಡೋ ಅಂತದ್ದು ಫೋರ್ಸು, ಅದ್ರ ಜೊತೆಗೆ ಅಲ್ಲಿ ಇಲ್ಲಿಂದ ಎಲ್ಲಿಗೆ ಡೈರೆಕ್ಷನ್ ಕೂಡ ಅಡ್ಜಸ್ಟ್ ಮಾಡ್ತೀರಾ. ಸೊ ಅಲ್ಲೂ ಕೂಡ ನಾವು ವೆಕ್ಟರ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ ಇನ್ ಗೇಮಿಂಗ್. ಬಟ್ ನಮಗೆ ಗೊತ್ತಿಲ್ಲ ಅಲ್ಲಿ ವೆಕ್ಟರ್ಸ್ ಯೂಸ್ ಮಾಡ್ತಿದೀವಿ ಅಂತ, ನಮಗೆ ಗೊತ್ತಿಲ್ಲದಲ್ಲೇ ಯೂಸ್ ಮಾಡ್ತಾ ಇರ್ತೀವಿ. ಸೊ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ರಿಯಲ್ ಲೈಫಲ್ಲಿ ಈ ಟೈಪ್ ಅಲ್ಲಿ ನಾವು ವೆಕ್ಟರ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ ಇಸ್ ದ ಡೆಫಿನಿಷನ್ ಆಫ್ ಅ ಸ್ಕೇಲರ್. ನೆಕ್ಸ್ಟ್, a physical quantity that is completely described by its magnitude is called scalar. ಅಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ ಅಂತಂದ್ರೆ ಜಸ್ಟ್ ಸ್ಕೇಲಾರ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಲೆಂತ್, ಮಾಸ್, ಟೈಮ್, ಡಿಸ್ಟೆನ್ಸ್, ಸ್ಪೀಡ್, ಏರಿಯಾ, ವಾಲ್ಯೂಮ್, ಟೆಂಪರೇಚರ್ ಎಕ್ಸೆಟ್ರಾ. ಸೊ ಇದು ಯಾವುದಕ್ಕೂ ಡೈರೆಕ್ಷನ್ ಇರಲ್ಲ, ಜಸ್ಟ್ ಒಂದು ಕ್ವಾಂಟಿಟಿಗೆ ಅದು ವ್ಯಾಲ್ಯೂ ಇರುತ್ತೆ ಅಷ್ಟೇ. ದಟ್ ಈಸ್ ದ ರಿಯಲ್ ನಂಬರ್. ಸೊ ಲೆಂತ್ ಅಂದ್ರೆ ಇಷ್ಟು ಲೆಂತ್ ಇದೆ ಅಂತ ಹೇಳ್ತೀರಾ, ಇಲ್ಲಿಂದ ಎಲ್ಲಿಗೆ ಅಂತ ಅಲ್ಲ, ಲೆಂತ್ ಎಷ್ಟಿದೆ ಅಂತ ಮೆನ್ಷನ್ ಮಾಡ್ತೀರಾ. ಮಾಸ್ ಇಷ್ಟಿದೆ, ಟೈಮ್ ಇಷ್ಟಾಗಿದೆ, ಆ ಥರ ಎಲ್ಲ. ಸೊ ಇದೆಲ್ಲ ಸ್ಕೇಲಾರ್ ಕ್ವಾಂಟಿಟೀಸ್. ಫಿಸಿಕ್ಸ್ ಅಲ್ಲಿ ನೀವು ನೀಟಾಗಿ ಸ್ಟಡಿ ಮಾಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ವೆಕ್ಟರ್ ಕ್ವಾಂಟಿಟೀಸ್ ತಗೊಂಡ್ರೆ ಸೊ ಯಾವ್ದು ವೆಕ್ಟರ್ ಕ್ವಾಂಟಿಟೀಸ್ ಹೇಳ್ಬಹುದು. ಸೊ ಹಿಯರ್ ಇಸ್ ದ ವೆಕ್ಟರ್. ಫಸ್ಟ್ ಡೆಫಿನಿಷನ್, ಎ ಕ್ವಾಂಟಿಟಿ ಹ್ಯಾವಿಂಗ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಮ್ಯಾಗ್ನಿಟ್ಯೂಡ್ ಈಸ್ ನಥಿಂಗ್ ಬಟ್ ಅ ವೆಕ್ಟರ್. So especially as determining the position of one point in a space relative to other. ಸೊ ಪೊಸಿಷನ್ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಬೇಕಾದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂದಮೇಲೆ ವೆಕ್ಟರ್ ಅಂತ ಅಂದ್ರೆ ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಎರಡೂ ಇದ್ರೆ ಅದನ್ನ ವೆಕ್ಟರ್ ಅಂತ ಕರಿತೀವಿ ಆ ಕ್ವಾಂಟಿಟಿನ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳೋದಾದ್ರೆ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್, ಫೋರ್ಸ್, ಮೊಮೆಂಟಮ್. ಸೊ ಇದೆಲ್ಲ ಏನಾಗುತ್ತೆ ಅಂತ ಅಂದ್ರೆ ವೆಕ್ಟರ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಇನ್ ದಿಸ್ ಚಾಪ್ಟರ್ ವಿ ವಿಲ್ ಸ್ಟಡಿ ದ ಫಾಲೋಯಿಂಗ್ಸ್, that is some basic concepts about vectors. Operation on vectors means addition of 2 vectors, multiplication of 2 vectors. Next, algebraic and geometric properties. Okay, so ಇಷ್ಟು ಕಾನ್ಸೆಪ್ಟ್ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್. Here some basic concepts. Here I am considering the line, say L.
in the direction, in this direction, and another line L, so in the opposite direction of previous one. Here I am using 2 points, namely A and B. We get a segment of the line, that is line segment. So now let L be any straight line in plane or space. Plane andre 2D, space andre 3D. This line can be given 2 direction. So ಇಲ್ಲಿ ಈ ಡೈರೆಕ್ಷನ್ ಆದರೂ ಆಗಿರ್ಬೋದು, ಈ ಡೈರೆಕ್ಷನ್ ಆದರೂ ಆಗಿರ್ಬೋದು, ಎರಡು ಡೈರೆಕ್ಷನ್ ಕೊಡಬಹುದು ಬೈ ಮೀನ್ಸ್ ಆಫ್ ಆರೋ ಎಡ್ಸ್. ಸೊ ಆರೋ ಎಡ್ ಮುಖಾಂತರ ಈ ಡೈರೆಕ್ಷನ್ ಇದೆ ಅಂತ ಮೆನ್ಷನ್ ಮಾಡಬಹುದು. ನೆಕ್ಸ್ಟ್, ಎ ಲೈನ್ ವಿತ್ ಒನ್ ಆಫ್ ದಿಸ್ ಡೈರೆಕ್ಷನ್ ಪ್ರಿಸ್ಕ್ರೈಬ್ಡ್ ಇಸ್ ಕಾಲ್ಡ್ ಡೈರೆಕ್ಟೆಡ್ ಲೈನ್. ಸೊ ಈ ಒಂದು ಯಾವುದಾದ್ರೂ ಡೈರೆಕ್ಷನ್ ಕೊಟ್ಟಿದ್ದೀರಾ ಅಂತ ಅಂದರೆ ಇದು ಡೈರೆಕ್ಟೆಡ್ ಲೈನ್ ಆಗಿರುತ್ತೆ. ಇದು ಕೂಡ ಡೈರೆಕ್ಟೆಡ್ ಲೈನ್, ಓಕೆನಾ. ನೆಕ್ಸ್ಟ್, ಇಫ್ ವಿ ರಿಸ್ಟ್ರಿಕ್ಟ್ ದ ಲೈನ್ ಎಲ್, ಈ ಕಂಪ್ಲೀಟ್ ಲೈನ್ ಎಲ್ಲಿದೆಯಲ್ಲ, ಸೊ ಅದನ್ನು ನೀವೇನಾದರೂ ರಿಸ್ಟ್ರಿಕ್ಟ್ ಮಾಡಿದ್ರೆ ಟು ದ ಲೈನ್ ಸೆಗ್ಮೆಂಟ್ ಎ ಬಿ. ಸೊ ಇಲ್ಲಿ ಕಂಪ್ಲೀಟ್ ನಮಗೆ ಇಷ್ಟು ಲೈನ್ ಬೇಡ, ಜಸ್ಟ್ ಇಷ್ಟು ಸಾಕು ಅಂತ ನೀವೇನಾದರೂ ಇನಿಷಿಯಲ್ಗೂ ಮತ್ತು ಫೈನಲ್ಗೂ ಏನಿದೆ ಸೊ ಪಾಯಿಂಟ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಕಂಪ್ಲೀಟ್ ಲೈನ್ ತಗೊಳ್ದಲೆ ಅದೇನಾಗುತ್ತೆ, ಸೆಗ್ಮೆಂಟ್ ಆಗುತ್ತೆ, ಲೈನ್ ಸೆಗ್ಮೆಂಟ್. ಇಫ್ ವಿ ರಿಸ್ಟ್ರಿಕ್ಟ್ ದ ಲೈನ್ ಎಲ್ ಟು ದ ಲೈನ್ ಸೆಗ್ಮೆಂಟ್ ಎ ಬಿ, ದೆನ್ a magnitude is prescribed on the line L with one direction among two. ಸೊ ಇಲ್ಲಿ ನೋಡಿ, ಒನ್ ಡೈರೆಕ್ಷನ್ ಕೊಟ್ಟಿದ್ದೀನಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಲೆಂತ್ ಅಂತ ತಗೊಂಡ್ರು ಕೂಡ ನಿಮಗೆ ಏನು ಸಿಗುತ್ತೆ, ಮ್ಯಾಗ್ನಿಟ್ಯೂಡ್ ಸಿಗುತ್ತೆ. ಸೊ ಈ ಒಂದು ಡೈರೆಕ್ಷನು ಇದೆ, ಆರೋ ಮಾರ್ಕಿಂದ ಡೈರೆಕ್ಷನ್ ಗೊತ್ತಾಗ್ತಿದೆ, ಲೆಂತ್ ಎಷ್ಟಿದೆ ಅಂತ ತಗೊಳೋದು ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಅಂದಮೇಲೆ ಇದು ವೆಕ್ಟರ್ ಕ್ವಾಂಟಿಟಿ ತಾನೆ. ಸೊ ಈ ವೆಕ್ಟರ್ ಕ್ವಾಂಟಿಟಿನ ಸ್ಮಾಲ್ ಲೆಟರ್ ಎ ಮೇಲ್ಗಡೆ ಒಂದು ಆರೋ ಮಾರ್ಕ್ ಹಾಕಿದ್ರೆ ಸೊ ಅದು ವೆಕ್ಟರ್ ಕ್ವಾಂಟಿಟಿನ ಡಿನೋಟ್ ಮಾಡೋ ರೀತಿ. So we obtain a directed line segment. So directed line segment anta andre ivaga ಏನು ಆಗುತ್ತೆ, so thus a directed line segment has magnitude as well as direction. Magnitude ಕೂಡ ಇರುತ್ತೆ, direction ಕೂಡ ಇರುತ್ತೆ. Next, directed line segment is a vector denoted by AB ಮೇಲೆ ಒಂದು line or arrow. Simply small a ಮೇಲ್ಗಡೆ arrow, ಓಕೆನಾ. ಸೊ ಟಾಪಲ್ಲಿ ಈ ಥರ ಆರೋ ಹಾಕ್ತಿದ್ದೀರಾ ಅಂತ ಅಂದರೆ ಅದು ವೆಕ್ಟರ್ ಕ್ವಾಂಟಿಟಿ ಅಂತ ಮೀನಿಂಗ್ ಕೊಡುತ್ತೆ. ರೀಡ್ ಆಸ್ ವೆಕ್ಟರ್ ಎ ಬಿ ಆರ್ ವೆಕ್ಟರ್ ಎ. ಸೊ ಈ ಥರನೇ ರೀಡ್ ಮಾಡಬೇಕು. ಎ ಬಿ ಮೇಲೆ ಆರೋ ಅಂತ ಅಂದರೆ ವೆಕ್ಟರ್ ಎ ಬಿ, ಎ ಮೇಲೆ ಆರೋ ಇದೆ ಅಂತ ಅಂದರೆ ವೆಕ್ಟರ್ ಎ. ನೆಕ್ಸ್ಟ್, ದ ಪಾಯಿಂಟ್ ಎ ಆಫ್ ಎ ಬಿ. ಸೊ ಇಲ್ಲಿ ಎ ಬಿ ಅಂತ ಇದೆ ಅಂತಂದರೆ ವೆಕ್ಟರು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಸೊ ಇದನ್ನು ನಾವು ಇನಿಷಿಯಲ್ ಪಾಯಿಂಟ್ ಆಫ್ ದ ವೆಕ್ಟರ್ ಎ ಬಿ ಅಂತ ಕಾಲ್ ಮಾಡ್ತೀವಿ. ಆ್ಯಂಡ್ ದ ಪಾಯಿಂಟ್ ಬಿ ಆಫ್ the vector AB is called terminal point of the vector AB. So start ಆಗ್ತಿರೋ ಪಾಯಿಂಟ್ ಇನಿಷಿಯಲ್ ಆಗಿರುತ್ತೆ, ಎಂಡ್ ಆಗ್ತಿರೋ ಅಂತಹ ಪಾಯಿಂಟ್ ದಟ್ ಈಸ್ ವೆಕ್ಟರ್, ಆ ವೆಕ್ಟರ್ದು ಎಂಡಿಂಗ್ ಪಾಯಿಂಟ್ನ ನಾವು ಟರ್ಮಿನಲ್ ಅಂತ ಕರಿತೀವಿ. ಸೊ ದಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ಸ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಟರ್ಮಿನಲ್ ಪಾಯಿಂಟ್ಸ್ ಆಫ್ ಅ ವೆಕ್ಟರ್ ಈಸ್ ಕಾಲ್ಡ್ ದ ಮ್ಯಾಗ್ನಿಟ್ಯೂಡ್. ಸೊ ಇನಿಷಿಯಲ್ ಪಾಯಿಂಟಿಗೂ ಟರ್ಮಿನಲ್ ಪಾಯಿಂಟಿಗೂ ಇರುವಂತಹ ಡಿಸ್ಟೆನ್ಸೇ ಮ್ಯಾಗ್ನಿಟ್ಯೂಡ್ ಅಥವಾ ಇಲ್ಲೇನಾಗುತ್ತೆ, ಲೆಂತ್ ಆಗುತ್ತೆ. ಸೊ ಡಿನೋಟೆಡ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ನ ಈ ಥರ ಡಿನೋಟ್ ಮಾಡ್ತೀವಿ, ಡಬಲ್ ಲೈನ್ ಹಾಕಿ ದ ವೆಕ್ಟರ್ ಎ ಬಿ ಅಂತ ಒಳಗಡೆ ಬರೀಬೇಕು. ಸೊ ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್. ಈಗ ವೆಕ್ಟರ್ ಎ ಇದೆ ಅಂದರೆ ಅದು ಮ್ಯಾಗ್ನಿಟ್ಯೂಡ್ ಅಂತ ಕಾಲ್ ಮಾಡಬೇಕು ಅಂದರೆ ಡಬಲ್ ಲೈನ್ ಡ್ರಾ ಮಾಡಬೇಕಾಗುತ್ತೆ, ಓಕೆನಾ. ಸೊ ಈಗ ಅಬ್ಸಲ್ಯೂಟ್ ವ್ಯಾಲ್ಯೂ ತೊಗೊತೀರಲ್ಲ ಆ ಟೈಪಲ್ಲಿ. ನೆಕ್ಸ್ಟ್, ಆರೋ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ದ ವೆಕ್ಟರ್. ಆಲ್ರೆಡಿ ನಾನು ಹೇಳಿದೆ ಆರೋ ಏನು ಮಾಡುತ್ತೆ, ಆರೋ ಮಾರ್ಕು ಸೊ ಎಲ್ಲಿಗೆ ಡೈರೆಕ್ಷನ್ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಉಲ್ಟಾ ತೊಗೊಂಡ್ರೆ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ ಅಂತ. ಹಿಯರ್ ಇಸ್ ದ ನೋಟ್, ಲೆಂತ್ ಈಸ್ ನೆವರ್ ನೆಗೆಟಿವ್. ನಾನು ಆಲ್ರೆಡಿ ಕ್ಲಾಸಲ್ಲಿ ಹೇಳಿದೆ ಲೆಂತ್, ಏರಿಯಾ, ಡಿಸ್ಟೆನ್ಸ್ ಇದೆಲ್ಲ ನೆಗೆಟಿವ್ ಕ್ವಾಂಟಿಟೀಸ್ ಹೇಳೋಕ್ಕಾಗಲ್ಲ, ಎಲ್ಲ ಆನ್ಸರ್ಸ್ ಎಲ್ಲ ಪಾಸಿಟಿವ್ ಕ್ವಾಂಟಿಟಿನೇ ಆಗಿರುತ್ತೆ ಅಂತ. ಸೊ ಹಾಗಾಗಿ ನೆವರ್ ನೆಗೆಟಿವ್ ಆಗಿರೋದ್ರಿಂದ ಮ್ಯಾಗ್ನಿಟ್ಯೂಡು ಲೆಸ್ ದ್ಯಾನ್ 0, 0ಗಿನ ಕಡಿಮೆ ಅಂತ ಹೇಳಿದ್ರೆ ಇದು ಮೀನಿಂಗ್ಲೆಸ್, ನೋ ಮೀನಿಂಗ್. ಸೊ ಮ್ಯಾಗ್ನಿಟ್ಯೂಡ್ ಲೆಸ್ ದ್ಯಾನ್ 0 ಅಂತ ಯಾವತ್ತೂ ಹೇಳೋಕ್ಕಾಗಲ್ಲ, ಬಿಕಾಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್, ವೆಕ್ಟರ್ ಅಂದರೆ ಡೈರೆಕ್ಷನ್ ಇರುತ್ತೆ. ಸೊ ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಅಂತ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂತಂದರೆ ಅದರ ಲೆಂತ್ ಯಾವತ್ತೂ ಕೂಡ ಪಾಸಿಟಿವ್ ಇರೋದ್ರಿಂದ ಲೆಸ್ ದ್ಯಾನ್ 0 ಅಂತ ಹೇಳೋಕ್ಕಾಗಲ್ಲ. ಗ್ರೇಟರ್ ದ್ಯಾನ್ 0 ಆರ್ ಈಕ್ವಲ್ ಟು 0 ಹೇಳ್ಬಹುದು, ಲೆಸ್ ದ್ಯಾನ್ 0 ಅಂತಂದರೆ ಮೀನಿಂಗ್ಲೆಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಪೊಸಿಷನ್ ವೆಕ್ಟರ್. ಸೊ ಪೊಸಿಷನ್ ವೆಕ್ಟರ್ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ 3 ಡೈಮೆನ್ಷನಲಲ್ಲಿ, ಪ್ಲೇನಲ್ಲ 3 ಡೈಮೆನ್ಷನಲಲ್ಲಿ ಎಕ್ಸ್ ವೈ ಝೆಡ್ ಆಕ್ಸೆಸ್ ತಗೊಂಡಿದ್ದೀನಿ. ಲೆಟ್ ಪಿ ಬಿ ಎನಿ ಪಾಯಿಂಟ್ ಇನ್ ದ ಸ್ಪೇಸ್. ಸ್ಪೇಸ್ ಅಂತ ಅಂದಮೇಲೆ 3 ಡೈಮೆನ್ಷನ್ ಆದಮೇಲೆ 3 ಕೋಆರ್ಡಿನೇಟ್ಸ್ ಬರಬೇಕು, ಎಕ್ಸ್ ವೈ ಝೆಡ್. ನೇಮ್ಲಿ ಹಿಯರ್ ದಿಸ್ ಇಸ್ ದ ಆರಿಜಿನ್ 0 0 0. ಓಕೆ, ಸೊ ಲೆಟ್ ಪಿ ಬಿ ಎನಿ ಪಾಯಿಂಟ್ ಇನ್ ಸ್ಪೇಸ್
whose coordinates is x, y, z. With respect to the origin 0, 0, 0. ಇಲ್ಲಿ ಆರಿಜಿನ್ದು ಕೋಆರ್ಡಿನೇಟ್ಸ್ ಎಲ್ಲ ಏನಾಗಿರುತ್ತೆ 0 ಆಗಿರುತ್ತೆ. x coordinate, y coordinate, z coordinate. So now the vector OP having O has initial and P has final, that is terminal. So that is OP. ಇಲ್ಲಿಂದ ಇಲ್ಲಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ನೋಡಿ, ಆರೋ. ಸೊ ಇದೇನಾಯ್ತು, ವೆಕ್ಟರ್ ಒ ಪಿ ಆಯಿತು. ಅದೇ ಥರ ನೀವು ಬೇಕಾದರೆ ಎ ಅಂತ ಕಾಲ್ ಮಾಡಿಕೊಂಡ್ರೆ ಓ ಎ ಆಗುತ್ತೆ. ಸೊ ಹಿಯರ್ ಒ ಪಿ ಅಂತ ಕಾಲ್ ಮಾಡಿಕೊಂಡ್ರೆ ಡಿಸ್ಟೆನ್ಸ್ ಏನಾಗಿದೆ ಇವೆರಡರ ನಡುವೆ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ನೆಕ್ಸ್ಟ್ ಲೈನಲ್ಲಿ ಹಿಯರ್ ಒ ಪಿ ಇಸ್ ಕಾಲ್ಡ್, ಒ ಪಿ ಅಂತ ತಗೊಂಡಿದ್ದೀವಲ್ಲ, ಇದನ್ನ ಏನಂತ ಕಾಲ್ ಮಾಡ್ತೀವಿ, ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಪಿ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ಓ. Okay, so OP is called the position vector. OA ಅಂತ ತಗೊಂಡ್ರು ಕೂಡ it is a position vector of a point A with respect to the origin O ಆಗಿರುತ್ತೆ ಅಷ್ಟೇ. ಸೊ ಹಿಯರ್ ಈಗ ನೀವೇನು ಫೈಂಡ್ ಔಟ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್, ದಟ್ ಈಸ್ ದ ಲೆಂತ್ ಒ ಪಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಓ ಇಂದ ಪಿಗೆ, ಇನಿಷಿಯಲ್ ಟು ಫೈನಲ್ ಅಂತ ತಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲಿ ಓ ಇದೆ, ಇಲ್ಲಿ ಪಿ ಇದೆ. ಸೊ ಏನಾಗುತ್ತೆ, 0 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ ಝೆಡ್ ಹೋಲ್ ಸ್ಕ್ವೇರ್. ಸೊ ಫೈನಲ್ ಆಗಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂಡರ್ ದ ಸ್ಕ್ವೇರ್ ರೂಟ್. ಸೊ ದಿಸ್ ಈಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಪೊಸಿಷನ್ ವೆಕ್ಟರ್. ಸೊ ನೆನ್ಪಿಟ್ಕೊಳ್ಳಿ, ಒ ಪಿ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಸೊ ನಾವು ಹಿಯರ್ ಐ ಆಮ್ ಕನ್ಸಿಡರಿಂಗ್ ಅನದರ್ coordinate system. So here point A, B, C, OA is the another position vector, OB is also a position vector, OC is also a position vector. So here the position vector of a point ABC with respect to O are denoted by small a vector, b vector, c vector and so on respectively. So ಇವಾಗ ನಾನು ಎ ಬಿ ಸಿ ತಗೊಂಡಿದ್ದೀನಿ, ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಬಹುದು. ಸೊ ಕಾಲ್ ಮಾಡ್ಕೊಂಡಿರೋದು ಏನಂತಂದ್ರೆ ಓ ಎ ಅಂತ ಅಂದ್ರೆ ಎ ವೆಕ್ಟರ್ ಅಂತ ಇರಲಿ, ಓ ಬಿ ಅಂದ್ರೆ ಬಿ ಇರಲಿ ಅಂತ. ಓಕೆನಾ. ಸೊ ಇದು ಪೊಸಿಷನ್ ವೆಕ್ಟರ್ಸ್ಗಳು, ಲೆಂತ್ ಅಲ್ಲ, ಪೊಸಿಷನ್ ವೆಕ್ಟರ್, ಅದಕ್ಕೆ ನೇಮ್. ನೆಕ್ಸ್ಟ್ ಇದಾದ್ಮೇಲೆ ಬರೋ ಅಂಥದ್ದೇ ಡೈರೆಕ್ಷನ್ ಕೊಸೈನ್ಸ್. ಸೊ ಡೈರೆಕ್ಷನ್ ಕೊಸೈನ್ಸ್ ಅಂತ ತಗೊಂಡ್ರೆ the angle alpha, beta, gamma made by the vectors OP with the positive direction of x, y and z axis respectively are called its direction angles. So ಇವಾಗ ನೋಡಿ ಇಲ್ಲಿ ಈ ಪಿ ಪಾಯಿಂಟ್ ತಗೊಂಡಿದ್ದೀನಲ್ವಾ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಇಲ್ಲಿ ಏನು ಮಾಡ್ತೀರಾ, ಸೊ ಇಲ್ಲಿಂದ ಇಲ್ಲಿಗೆ ಇನಿಷಿಯಲಿಂದ ಫೈನಲ್ಗೆ ಎಷ್ಟು ಆಂಗಲ್ ಕ್ರಿಯೇಟ್ ಆಗಿದೆ ಅಂತ ತಗೊಂಡಿದ್ದೀವಿ ಅಂತಂದರೆ ಇದು ಆಲ್ಫಾ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟ್ ಅದೇ ಥರ ವೈ ಆಕ್ಸಿಸಿಗೆ ಕರೆಸ್ಪಾಂಡಿಂಗ್ ಆಗಿ ಒ ಪಿ ಇಂದ ವೈಗೆ ಅಂತ ಅಂದರೆ ಈ ಗ್ಯಾಪ್ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ, ಸೊ ಅದನ್ನು ಬೀಟಾ ಅಂತ ಕಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೆಡ್ ಮಾರ್ಕರ್ ಇದೆ ನೋಡಿ, ಅದು ದಟ್ ಈಸ್ ಬೀಟಾ. ನೆಕ್ಸ್ಟ್ ಅದೇ ಪಿ ಪಾಯಿಂಟ್ ಮತ್ತೆ ಝೆಡ್ ಆಕ್ಸಿಸ್ ಕಂಪ್ಲೀಟಾಗಿ ತಗೊಂಡ್ರೆ ನಿಮಗೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಇದು ಮಾರ್ಕ್ ಇಲ್ಲ, ಈ ಮಾರ್ಕಿಂದ ಈ ಮಾರ್ಕ್. ಓಕೆನಾ. ಸೊ ಆರ್ ಹೀಗಾದರೂ ತಗೊಳ್ಳಿ. ಸೊ ಅದೇನಾಗಿರುತ್ತೆ, ಗಾಮಾ ಆಗಿರುತ್ತೆ. ಓಕೆನಾ. ಸೊ ಹಿಯರ್ ದ ಆಂಗಲ್ಸ್ ಆಲ್ಫಾ ಬೀಟಾ ಗಾಮಾ ಸಿಗೋದು ಯಾವಾಗ, ಮೇಡ್ ಬೈ ದ ವೆಕ್ಟರ್ಸ್ ಒ ಪಿ ವಿತ್ ರೆಸ್ಪೆಕ್ಟ್ ಟು ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಸೊ ಇದನ್ನೇನಂತ ಕರಿತೀವಿ, ಡೈರೆಕ್ಷನ್ ಆಂಗಲ್ಸ್ ಅಂತ ಕಾಲ್ ಮಾಡ್ತೀವಿ. ಆಲ್ಫಾ ಬೀಟಾ ಗಾಮಾನ ಡೈರೆಕ್ಷನ್ ಆಂಗಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕೊಸೈನ್ ಆಫ್ ದಿಸ್ ಆಂಗಲ್ಸ್. ಇವಾಗ ನೀವು ಅದಕ್ಕೆಲ್ಲ ಕಾಸ್ ಅಪ್ಲೈ ಮಾಡಿದ್ರೆ ಸೊ ಅದು ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ದಟ್ ಈಸ್ ಕಾಸ್ ಆಲ್ಫಾ, ಕಾಸ್ ಬೀಟಾ, cos gamma is nothing but direction cosines of the vector OP. So cos alpha, cos beta, cos gamma na ನಾವು L, M, N ಅಂತ ಯೂಶುವಲಿ ಡಿನೋಟ್ ಮಾಡ್ಕೊತೀವಿ. L stands for cos alpha, M stands for cos beta, N stands for cos gamma. ಸೊ ಯಾಕೆ ಅಂತಂದ್ರೆ cos alpha ಅಂತಾನೆ ಯಾವಾಗಲೂ ಬರೆಯೋಕ್ಕಾಗಲ್ಲ ಅಂತಂದ್ಬಿಟ್ಟು ಜಸ್ಟ್ L, M, N ಅಂತ ಕಾಲ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್, ಸೊ ಇವಾಗ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಏನಾಗಿರುತ್ತೆ ಅಂತ ನೋಡ್ತಾ ಹೋದ್ರೆ, ಸೊ ಹಿಯರ್ ಐ ಆಮ್ ಕನ್ಸಿಡರಿಂಗ್ ಸೊ ನೆಕ್ಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಹಿಯರ್ ಇಸ್ ದ ಪಾಯಿಂಟ್ ಪಿ ಇನ್ ಎ ಸ್ಪೇಸ್ ಹ್ಯಾವಿಂಗ್ ದ ಕೋಆರ್ಡಿನೇಟ್ಸ್ ಎಕ್ಸ್, ವೈ, ಝೆಡ್ and O is the origin. Here I am taking the point A. Okay, so if you observe, we get a triangle namely OAP. Okay, so for P2 here X, here is the angle namely
alpha, and OP, the vector is denoted by R, and OA is nothing but length is say X. Okay, so here I am considering OAP, that is the right angle triangle, right angled at A. ಸೊ ಇಲ್ಲಿ ಅಷ್ಟು ಗೊತ್ತಾಗಲ್ಲ ರೈಟ್ ಆಂಗಲ್ ಕ್ರಿಯೇಟ್ ಆಗಿದೆಯಾ ಅಂತ, ಬಿಕಾಸ್ ಇದು 3D ಆಗಿರೋದ್ರಿಂದ ಬರೆಯೋ ಕಷ್ಟ ಆಗುತ್ತೆ. ಸೊ ಈ ಟೈಪಲ್ಲಿ ಬರುತ್ತೆ, ಅಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗಿರುತ್ತೆ ಅಟ್ ಎ ಹತ್ರ. ಓಕೆನಾ, ಸೊ ಇದು 90 ಡಿಗ್ರಿ ಕ್ರಿಯೇಟ್ ಆಗಿದೆ ಅಂತಂದ್ರೆ ನಿಮಗೆ ಗೊತ್ತೇ ಇದೆ ಟ್ರಿಗ್ನೋಮೆಟ್ರಿನಲ್ಲಿ. ಸೊ 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡು ಹೈಪಾಟಿನ್ಯೂಸ್. ನೆಕ್ಸ್ಟ್ ಇಲ್ಲಿ ನಾವು ಯಾವುದನ್ನು ಆಲ್ಫಾ ಅಂತ ಅಥವಾ ಬೀಟಾ ಅಂತ ತೀಟಾ ಅಂತ ಕನ್ಸಿಡರ್ ಮಾಡ್ತೀವೋ ಅದಕ್ಕೆ ಆಪೋಸಿಟ್ ಆಗಿರುವಂತಹ ಸೈಡ್ ಆಪೋಸಿಟ್ಟೇ ಆಗಿರುತ್ತೆ, ಉಳಿದಿರೋದು ಅಡ್ಜಸೆಂಟ್ ಆಗುತ್ತೆ. ಯು ನೋ ದಟ್ ಕಾಸ್ ಆಲ್ಫಾ ಆರ್ ಕಾಸ್ ತೀಟಾ ಈಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಬೈ ಹೈಪಾಟಿನಸ್. ಸೈನ್ ತೀಟಾ ಈಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಹೈಪಾಟಿನಸ್. ಸೊ ಅಡ್ಜಸೆಂಟ್ ಬೈ ಹೈಪಾಟಿನಸ್ ಅಂತ ತಗೊಂಡ್ರೆ ಅಡ್ಜಸೆಂಟ್ ಅಂತ ಅಂದ್ರೆ ಏನಿದೆ ಹೇಳಿ, ಓ ಎ ಆಗಿದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೈಪಾಟಿನಸ್ ಅಂತ ಅಂದ್ರೆ ಓ ಪಿ ಆಗಿದೆ. ಸೊ ಓ ಎ ಡಿವೈಡೆಡ್ ಬೈ ಓ ಪಿ ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ಓ ಎ? ಸೊ ಓ ಎ ಲೆಂತ್ ಎಕ್ಸ್ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ಈಗ ಓ ಪಿ ಲೆಂತ್ ಬೇಕು ಅಂದರೆ ಈ ವೆಕ್ಟರ್ಗೆ ಏನು ತಗೊಳ್ಬೇಕು? ಲೆಂತ್ ಅಂತ ಅಂದರೆ ಮ್ಯಾಗ್ನಿಟ್ಯೂಡ್ ತಗೊಳ್ಬೇಕು. ಮ್ಯಾಗ್ನಿಟ್ಯೂಡ್ ಅಂತ ಅಂದರೆ 2 ಲೈನ್ ಡಬಲ್ ಲೈನ್ ಹಾಕೊಳ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಸೊ ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆರ್. ಸೊ ನಾವು ಸಿಂಪ್ಲಿ take this magnitude as say r, single r. So cos alpha is equal to x by r. Similarly, if you consider a point B on y. So previously point A na on x axis ತಗೊಂಡಿದ್ದೆ, ಅದೇ ತರ ಪಾಯಿಂಟ್ B ನ ಇವಾಗ y axis. ಸೊ ಇಲ್ಲಿ ತಗೊಂಡಾಗ ನಿಮಗೆ ಇಲ್ಲೂ ಕೂಡ ನಿಮಗೆ ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತೆ. ಸೊ ಯಾವುದು ಟ್ರಯಾಂಗಲ್? ಅದು ಓ ಬಿ ಪಿ. ಸೊ ಇಲ್ಲಿ ಬಿ ಹತ್ರ 90 ಡಿಗ್ರಿ ಕ್ರಿಯೇಟ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಟು ಮತ್ತೆ ಪೊಸಿಷನ್ ವೆಕ್ಟರ್ಗೂ ನಡುವೆ ಕ್ರಿಯೇಟ್ ಆಗಿರೋ ಆಂಗಲ್ನ ಸೇ ಬೀಟಾ ಅಂತ ಕಾಲ್ ಮಾಡ್ಕೊಂಡ್ರೆ ಸೊ ಇದು ಬೀಟಾ ಆಗಿರುತ್ತೆ. ಆಸ್ ಯು ನೋ ಇದು ಆರ್ ಆಸ್ ಯೂಶುವಲ್. ಓಕೆ, ಸೊ ಹಿಯರ್ ಸೊ ವಾಟ್ ಈಸ್ ಕಾಸ್ ಬೀಟಾ? ಕಾಸ್ ಬೀಟಾ ಈಸ್, ಸೊ ಇದು 90 ಡಿಗ್ರಿಗೆ ಆಪೋಸಿಟ್ ಅಂದರೆ ಇದು ಹೈಪಾಟೆನಸ್ ಅಲ್ವೇನ್ರಪ್ಪ? ಇದು ಬೀಟಾ ಅಂತಂದರೆ ಇದು ಆಪೋಸಿಟ್, ಇದು 90 ಡಿಗ್ರಿಗೆ ಆಪೋಸಿಟ್ ಆಗಿರೋದ್ರಿಂದ ಹೈಪಾಟೆನ್ಯೂಸ್. ನೆಕ್ಸ್ಟ್ ಇದು ಉಳ್ಕೊಂಡಿರೋದು ಅಡ್ಜಸೆಂಟ್. ಸೊ ಕಾಸ್ ಬೀಟಾ ಕಾಸ್ ಅಂತ ಬಂತು ಅಂತ ಅಂದರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟೆನಸ್ ಅಂತ ನಿಮಗೆ ಗೊತ್ತೇ ಇದೆ. ಅಡ್ಜಸೆಂಟ್ ಅಂದರೆ ಏನಿಲ್ಲಿ ಓ ಬಿ ಡಿವೈಡೆಡ್ ಬೈ ಹೈಪಾಟೆನಸ್ ಅಂತ ಅಂದರೆ ಓ ಪಿ. ಓ ಬಿ ಬೈ ಓ ಪಿ ಅಂದರೆ ಓ ಬಿಗೆ ನಾವು ತಗೊಂಡಿರೋ ಲೆಂತ್ ವೈ ಸಬ್ಸ್ಟಿಟ್ಯೂಟ್ ಮಾಡಿ, ಓ ಪಿ ಅಂತ ಅಂದರೆ ಇರೋ ವೆಕ್ಟರ್ ಆರ್, ಅದಕ್ಕೆ ಏನು ಮಾಡಬೇಕು? ಲೆಂತ್ ಬೇಕು ಅಂದರೆ ಮ್ಯಾಗ್ನಿಟ್ಯೂಡ್ ತಗೊಳ್ಬೇಕು. ಮ್ಯಾಗ್ನಿಟ್ಯೂಡ್ನ ನಾವೇನಂತ ಕಾಲ್ ಮಾಡ್ಕೊಂಡೆ ಆವಾಗಲೇ? ಆರ್ ಅಂತ ಕಾಲ್ ಮಾಡ್ಕೊಂಡ್ವಿ. ದಟ್ ಈಸ್ ವೈ ಬೈ ಆರ್. ಸೊ ಕಾಸ್ ಆಲ್ಫಾ ಈಸ್ ಎಕ್ಸ್ ಬೈ ಆರ್, ಕಾಸ್ ಬೀಟಾ ಈಸ್ ವೈ ಬೈ ಆರ್. Can you guess cos gamma? So yes, it is z by r. Why? Here is the reason. Here P is a point, O is the origin, and C be any point. If you consider a triangle OCP, at C here is the 90 degree, and here from P to Z axis here is the gap, that is the angle say gamma, and OC length is Z. So cos gamma is equal to what? Adjacent by hypotenuse. So this one is opposite, this one is hypotenuse, this one is adjacent. Adjacent is what? OC divided by OP. So what is OC? Z divided by OP. OP means the vector R. So the magnitude of this vector is single R, that is cos gamma is equal to Z by R. So we get cos alpha is equal to x by R, cos beta is equal to y by r, cos gamma is equal to z by r. So what is cos alpha? L, cos beta m, cos gamma n. As you know in the previous page, L is equal to cos alpha, m is equal to cos beta, n is equal to cos gamma. So substitute L, m, n to the left. What you get? L is equal to x by r. Taking cross multiplication L into r, we get x value. That is x is equal to LR. Now here y, so taking cross multiplication we get y is equal to mr, and here n into r is what? Z. So z is equal to nr. X is equal to LR, y is equal to mr, and z is equal to nr. So now the coordinate x, y, z becomes x comma y comma z is equal to LR, mr, nr. So here LR, mr, nr are called direction ratios of a vector OP or the vector R.
So denoted by A is equal to LR, B is equal to MR, C is equal to NR. So what you are studied? First, alpha, beta, gamma are direction angles. Cos alpha, cos beta, cos gamma. Cosine of those angles is nothing but direction cosines. So next, from cos alpha is x by r, cos beta is y by r, cos gamma is z by r. From this you get, say, LR, MR, NR, that is x, y, z quantities, the coordinates. So these LR, MR, NR is nothing but direction ratios. Direction ratios of a vector OP. Okay, so denoted by ABC. Now, if you consider L square plus M square plus N square, you will get 1. Reason? Consider L square plus M square plus N square first. So what is L? What is L in the previous line? L is x by r, M is y by r, N is z by r. Substitute in the place of L and M. What you get? X by r whole square plus y by r whole square plus z by r whole square. So if you take square, x square by r square, y square by r square, z square by r square is LCM. So numerator is x square plus y square plus z square. Okay. So what is r? So r is, so from O to P, P is x, y, z. This one is r. The vector. What is r? That is the length between, the distance between O and P. What is the distance? By using distance formula, r is square root of x square plus y square plus z square. So r is square root of x square plus y square plus z square. It means what? R square is x square plus y square plus z square. So in place of x square plus y square plus z square, substitute r square. So r square gets cancelled. We get the answer as 1. So therefore L square plus M square plus N square is 1. But A square plus B square plus C square, which is not equal to 1, because A is LR, B is MR and C is NR. So we get LR whole square plus MR whole square plus NR whole square. So here r square is common, L square plus M square plus N square. So we get r square but not 1. Okay. So here L square plus M square plus N square is equal to 1, but A square plus B square plus C square, which is not equal to 1. So this is some basic concepts about vectors. Next, in the next class, I will explain the types of vectors. So in this class, we explained first the vector quantities and the scalar quantities, and what do you mean by a vector and what do you mean by a scalar. So in our daily life, so what is the help of vector algebra concept? ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೆಲವೊಂದು ಎಕ್ಸಾಂಪಲ್ ನೋಡಿ ಕಲ್ತ್ಕೊಂಡ್ವಿ. ಅದಾದಮೇಲೆ ಬಂದಿದ್ದಂಥದ್ದು ನಿಮಗೆ ಡೈರೆಕ್ಟೆಡ್ ಲೈನ್ ಅಂತ ಅಂದರೆ ಏನು, ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಅಂತ ಅಂದರೆ ಏನು, ಆರೋಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಡೈರೆಕ್ಷನ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಅದ್ರ ಜೊತೆಗೆ ನಿಮಗೆ ಡೈರೆಕ್ಷನ್ ಆ್ಯಂಗಲ್ ಗೊತ್ತಾಯಿತು, ಡೈರೆಕ್ಷನ್ ಕೊಸೈನ್ಸ್ ಗೊತ್ತಾಯಿತು, ಡೈರೆಕ್ಷನ್ ರೇಷಿಯೋಸ್ ಗೊತ್ತಾಯಿತು. ಹೇಗೆ ಬಂತು ಅನ್ನೋದು ಕೂಡ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟು ಟೋಟಲ್ ಆಗಿ ಇವತ್ತಿನ ಕ್ಲಾಸಿಂದು. ಸೊ ಟುಮಾರೋ ಕ್ಲಾಸಲ್ಲಿ ಇವನಲ್ಲಿ ಟೈಪ್ಸ್ ಆಫ್ ವೆಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.